ಸೊ ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದರೆ, ನಾನು ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದೀನಿ ಇವತ್ತು. ನಿಮಗೆ ಅದರಲ್ಲಿ ಏನೇನು ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಅದೆಲ್ಲ ತೋರಿಸ್ತೀನಿ. ಮತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಇವತ್ತು, ಪಾರ್ಟ್ ಟೈಮ್ ಜಾಬ್ ಹೆಂಗೆ ಮಾಡಬೇಕು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ತೋರಿಸ್ತೀನಿ. ಮತ್ತು ನಾನು ಇವಾಗ ಹೋಗಿ ನನ್ನ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಮತ್ತು ಅವನ ಜೊತೆ ನಾನು ಕೆಲಸ ಮಾಡೋಕ್ಕೆ ಹೋಗ್ತಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ಓಕೆ ಬಾಯ್. A few moments later. ಜಸ್ಟ್ ಇವಾಗ ಅವ್ರ ಮನೆ ಹತ್ರ ಬಂದಿದ್ದೀನಿ. ಹೋಗಿ ಅವ್ನು ಏನು ಮಾಡ್ತಿದ್ದಾನೆ ಅಂತೆಲ್ಲ ತೋರಿಸ್ತೀನಿ ನಿಮಗೆ. ಒಂದು ನಿಮಿಷ. ಇಲ್ಲಿ ನೋಡ್ಬೋದು, ಇಲ್ಲ ಅವ್ನ ಗಾಡಿ ನಿಂತಿದೆ. ಡೋರ್ ಓಪನ್ ಅಂಟ್ಬಿಟ್ಟವನೆ. ಮದನ್ ಮದನ್ ಎಲ್ಲಿದೆಯೋ ಅಂಟಿ? ಎಲ್ಲಂಟಿ ಅವನು? ಹಾಂ, ಬೆಡ್ ಮೇಲೆ ರೆಸ್ಟ್ ತಗಂತವನ. ಎದಳ ಅದೇ ಏನ ಹೆಂಗ್ ಮಲ್ಗಿದ್ಯಾ? ಹಾ ಎದಳೋ, ಇಲ್ಲ ನೋಡ್ರಿ ಹೆಂಗ್ ಮಲ್ಗವನಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಏನ್ ಮಾಡೋಣಪ್ಪ, ಏನೋ ಒಂದ್ ಮಾಡ್ಬೇಕಲ್ಲ. ನೀನ್ ಹೆಂಗೋ ರೀಲ್ಸ್ ಮಾಡ್ತೀಯ, ನಾನಾದ್ರೂ ವ್ಲಾಗ್ ಮಾಡೋಣ ಅಂತ. ಎದೇಳು ಹೋಗ್ಲಿ, ಇವತ್ತೊಂದು ಕಂಟೆಂಟ್ ಐತೆ ಮಾಡ್ಕೊಂಬರೋಣ. ಎದೇಳು. ಏನಿಲ್ಲ, ಒನ್ ಡೇ ಸ್ವಿಗ್ಗಿ ಡೆಲಿವರಿ ಬಾಯ್ ಅಂತ. ಅವ್ನ್ ನಮ್ಗಿಂತ ಅವ್ನ್ ವಯಸ್ಸಾಗೈತೆ ಮದ್ವೆ ಆಗ್ತಾನೆ, ನಮ್ಗೇನ್ ವಯಸ್ಸಾಗೈತೆ ಮದ್ವೆ ಆಗೋದಕ್ಕೆ. ನೀನ್ ಮಾಡ್ಕೊಂತೀಯ ಮದ್ವೆ? ನಿಮ್ಮ ಅಮ್ಮನ ಹತ್ರ ಮಾತಾಡೋದ? ಸರಿ ಆಯ್ತು ಬಾ ಹೋಗಿ. ಬಸ್ ನಾವಿವಾಗ ಜಸ್ಟ್ ಮನೆ ಬಿಟ್ವಿ. ಅಲ್ಲಿ ಪಾಡ್ ಹತ್ರ ಹೋಗ್ಬಿಟ್ಟು ಯಾರನ್ನಾದ್ರೂ ಒಬ್ಬರನ್ನ ಐಡಿ ಕೇಳ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ವರ್ಕ್ ಮಾಡೋದು. ಮತ್ತೆ ಏನೇನಾಗುತ್ತೆ ಅಂತ ಅಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ನಾನು ನಮ್ಮ ಫ್ರೆಂಡ್ ಹೋಗ್ತಿದ್ದೀವಿ. ನನ್ನ ಮಗ ಏನಾದ್ರು ಹೇಳೋ. ಕಷ್ಟ ಲೈಫ್ ಹೆಂಗಿರುತ್ತೆ ಅಂತ ಚೆಕ್ ಮಾಡೋಣ. ಮನೇಲಿ ಕೊಡೋ ಕಾಸು ಯೂಸ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಅದೇ ಡೆಲಿವರಿ ಪಾರ್ಟ್ನರ್ಸ್ ಹೆಂಗೆ ಕಷ್ಟ ಬೀಳ್ತಾರೆ, ಮತ್ತು ಟ್ರಾಫಿಕಲ್ಲೆಲ್ಲ ಹೆಂಗೆ ಏನೇನು ಇರುತ್ತೆ ಅವೆಲ್ಲ ಹೇಳೋಣ ಇವತ್ತು, ಆಯಿತಾ? ಮತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಮತ್ತು ನಮಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ ಈ ಥರ ಎಲ್ಲ ವರ್ಕ್ ಮಾಡ್ತಾರೆ ಅಂತಲ್ಲ. ಸರಿ ಗೈಸ್, ಅಲ್ಲಿ ಪಾಡ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಬಸ್ ಜಸ್ಟ್ ಇವಾಗ ಪಾಡ್ ಹತ್ರ ಬಂದ್ವಿ. ಮತ್ತು ನಮ್ಮ ಫ್ರೆಂಡ್ ಹೋಗಿ ಯಾರಾದರೂ ಅವ್ರನ್ನ ರೆಡಿ ಇಸ್ಕೊಂಬಂದಿದ್ದೇನೆ, ಅದು ತೋರಿಸ್ತೀನಿ. ಸಿಕ್ಕೈತೆ ನೋಡಿ, 40 ರೂಪಾಯಿ ಪರ್ ಆರ್ಡ್ರು. ಓಕೆ. ಹಾಂ, 40 ಅಂದರೆ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರಂತೆ. ಹಾಂ, ಇಲ್ಲ ಇದೆ ನೋಡಿ, ಯಾರೋ ಯೂಸ್ ಮಾಡಿಬಿಟ್ಟವ್ರು ಇದನ್ನ. 6 ಆರ್ಡ್ರಿಗೆ 300 ರೂಪಾಯಿ ಆಗೈತೆ. ಯಾರೋ ಮಾಡಿದ್ದಾರೆ ಅಷ್ಟೇ. ಮತ್ತು ಇವಾಗ ನಾವು ಮಾಡ್ತೀವಿ ಐಡಿನ. ಇಲ್ಲಿ ಐತೆ ಇನ್ಸೆಂಟಿವ್ ಅಂತ ತೋರಿಸಿದ್ರು. 39 ಮಾಡಿದ್ರೆ 2400 ಅಂತೆ. ಇನ್ನು ಎಷ್ಟು ಅಂದ್ರಪ್ಪ ಅವರು? ಎಲ್ಲೋ ಐತಿ ಇದು, ಎಲ್ಲ ತೋರಿಸಿದ್ರಲ್ಲ. ಇನ್ನು 13 ಅಂದರೆ 6. ಇದು ಯಾವ ಥರ? ಇದು ಟೆಂಪೈಡಿ ಅಂದರೆ ಯಾವ ಥರ? ಇದು ನನಗೂ ಗೊತ್ತಿಲ್ಲ, ಕೇಳಬೇಕು ಅವ್ರು. ಇನ್ನೊಂದ್ಸತಿ ಕೇಳ್ಬಿಟ್ಟು ಹೇಳ್ತೀನಿ. ಇರಿ, ಆನ್ ಮಾಡೋಕ್ಕೆ ಟ್ರೈ ಮಾಡೋಣ. ಆನ್ ಮಾಡ್ತಿದ್ದಾನೆ ಇವಾಗ ಇವನು. ಸರಿ ಗೈಸ್, ಅದು ಟೆಂಪೈಡಿ ಅಂದರೆ ನಮಗೂ ಯಾವ ಥರ ಅಂತ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ 40 ರೂಪೀಸ್ ಕೊಡ್ತಿದ್ದಾರೆ ಪರ್ ಆರ್ಡ್ರ್ ಅಂತಿದೆ. ನಾವು ಅದನ್ನ ನೋಡಿಬಿಟ್ಟು ಹೇಳ್ತೀವಿ. ಯಾರನ್ನಾದ್ರೂ ಗೊತ್ತಿದ್ರೆ ಏನಾದರೂ ಕೇಳ್ಬಿಟ್ಟು ಹೇಳ್ತೀವಿ ನಾನು ನಿಮಗೆ. ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಇವಾಗ. ಡ್ಯೂಟಿನ ಸ್ಟಾರ್ಟ್ ಮಾಡಿಬಿಟ್ಟು ಶಿಫ್ಟ್ ಎಲ್ಲ ಬುಕ್ ಮಾಡ್ಕೊಬೇಕಂತೆ. ಶಿಫ್ಟ್ ಬುಕ್ ಮಾಡಿ ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಜಸ್ಟ್ ಒಂದು ಟೋಕನ್ ಏನೋ ಬಿದ್ದಂಗಿತ್ತು, ಆರ್ಡ್ರ್ ಬಂದಿದೆ, ಅಕ್ಸೆಪ್ಟ್ ಮಾಡಿದ್ದೀವಿ. ಮತ್ತು ಇನ್ನೂ ಆರ್ಡ್ರ್ ಬಂದಿಲ್ಲ. ಇದು ಆರ್ಡ್ರ್ ಬಂದಿಲ್ಲ, ಇನ್ನೂ ಎಷ್ಟೊತ್ತಾಗೋದೋ ಗೊತ್ತಿಲ್ಲ ಆರ್ಡ್ರ್ ಬರೋದು. ವೆಯ್ಟ್ ಮಾಡ್ತಿದ್ದೀವಿ. ಅಲ್ಲಿ ನೋಡ್ಬೋದು, ಎಲ್ಲ ಆರ್ಡ್ರ್ ತೊಗೊಂಡು ಹೋಗ್ತಿದ್ದಾರೆ ಅನಿಸುತ್ತೆ. ಮತ್ತು ಗೈಸ್ ಇವಾಗ ಆರ್ಡ್ರ್ ಬಂದಿದೆ ಅನಿಸುತ್ತೆ. ಬೆಸ್ಟ್ ಬಿಸಿಲಿದೆ ಗೈಸ್ ಇಲ್ಲಿ. ನಮಗೂ ಏನೂ ಗೊತ್ತಾಗ್ತಿಲ್ಲ ಹೆಂಗೆ ಮಾಡಬೇಕಂತ. ಈ ಬಿಸಿಲಲ್ಲಿ ಹೆಂಗೆ ಕೆಲಸ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ ಗೈಸ್. ನಮಗೆ ಸ್ವಲ್ಪ ತಿದ್ದಿದ ತಕ್ಷಣ ಬಿಸಿಲು ಫುಲ್ಲು ತಲೆ ಮೇಲೆ ಬಿದ್ದಿದೆ. ಅಲ್ಲೆಲ್ಲ ನೀರು ಬರ್ತೈತೆ ಗೈಸ್. ಬಂತು ಗೈಸ್ ಆರ್ಡ್ರು. ಇಲ್ಲಿ ನೋಡ್ಬೋದು, ಆರ್ಡ್ರ್ ಬಂದಿದೆ. ಅಕ್ಸೆಪ್ಟ್ ಮಾಡ್ತಾನೆ. ನೋಡು, ಇವಾಗ ಏನು ಮಾಡೋದು ಗೊತ್ತಿಲ್ವೇ? ಅಲ್ಲಿ ಹೋಗಿ ಇಸ್ಕೊಬೇಕು ಅನ್ಸುತ್ತೆ. ಹೋಗಿ ಕೇಳು ಅಲ್ಲಿ ಯಾರನ್ನಾದ್ರು. ಗೈಸ್ ಹೋಗ್ಬಿಟ್ಟು ಕೇಳ್ಬಿಟ್ಟು ಯಾರನ್ನಾದ್ರೂ ಇಸ್ಕೊಂಡು ನನ್ನಲ್ಲಿ ಇಲ್ಬೋದು. ಇಲ್ಲಿ ನೋಡ್ಬೋದು ಗೈಸ್, ಒಂಟಿನೇ ಎತ್ಕೊಡ್ತಿದ್ದೆ ಆರ್ಡ್ರನ್ನ. ಆರ್ಡ್ರ್ ತಗೊಂಡು ಏನು ನೋಡ್ತಿದ್ಯಾ ಅಲ್ಲಿ? ನಿಂಗೆ ಏನು ಗೊತ್ತಂತ ನೋಡ್ತಿದ್ಯಾ? ಕೇಳೋ ಯಾರನ್ನಾದ್ರು. ಗೈಸ್ ಇನ್ನೇನು ಎಂಟ್ರಿ ಮಾಡ್ತೀನಿ ಗೈಸ್. ಅಲ್ಲಿ ಏನಂತಾನೆ ಗೊತ್ತಿಲ್ಲ, ಸುಮ್ಮನೆ ಆರ್ಡ್ರ್ ತೊಗೊಂಬಿಟ್ಟು ಎಂಟ್ರಿ ಮಾಡ್ತೀನಿ ಗೈಸ್. ಇವಾಗ ಆರ್ಡ್ರ್ ತೊಗೊಂಡು ಅಲ್ಲಿ ಲೊಕೇಶನ್ಗೆ ಹೋಗಿ ರೀಚ್ ಆದಮೇಲೆ ಸಿಗ್ತೀನಿ ನಿಮಗೆ, ಆಯಿತಾ? ಬಾರ ಬೇಗ ಹೋಗೋಣ. ಓಕೆ ಗೈಸ್, ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ. ಮತ್ತು ಇಲ್ಲಿ ನೋಡಿ, ನಮಗೆ ಲೊಕೇಶನ್ ಇಲ್ಲಿ ತೋರಿಸುತ್ತೆ.
ಈ ಫೋನಲ್ಲಿ ಲೊಕೇಶನ್ ಆನ್ ಮಾಡಿದಾಗ ಅಡ್ರೆಸ್ ಇಲ್ಲೇ ತೋರಿಸುತ್ತೆ. ನಿಮ್ಗೆ ಮೋಸ್ಟ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ ಇದು. ಹಾಂ ನೋಡಿ ಗೈಸ್, ಇವಾಗ ತೋರಿಸುತ್ತೆ. ಇಲ್ಲೇ ನಿಮಗೆ ರೂಟ್ ಎಲ್ಲ ಕೊಡುತ್ತೆ. ಇಲ್ಲ ಆರೋ ಮಾರ್ಕ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಮ್ಯಾಪ್ ಹೋಗುತ್ತೆ. ಮ್ಯಾಪ್ ಹೋದ್ಮೇಲೆ ನಿಮಗೆ ರೂಟ್ ಗೊತ್ತಾಗುತ್ತೆ. ರೂಟ್ ನೋಡ್ಕೊಂಡು ನಾವು ಡೈರೆಕ್ಟ್ ಅಲ್ಲಿಗೆ ಹೋಗ್ಬೋದು ಲೊಕೇಶನ್ಗೆ. ನೋಡಿ ಗೈಸ್, ಈ ಥರ ತೊಗೊಳುತ್ತೆ ಟೈಮು ಸ್ವಲ್ಪ ಹೊತ್ತು. ಹಾಂ, ಅಲ್ಲಿ ನೋಡ್ಬೋದು ನೀವು, ಅಲ್ಲೂ ಅವರು ತೋರಿಸ್ತಿದೆ. ಹಂಗೆ ಲೊಕೇಶನ್ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ನಿಮಗೆ. ನೋಡಿ ಗೈಸ್, ಎಷ್ಟು ಚೆನ್ನಾಗೆಲ್ಲ ಪಾರ್ಕ್ ಎಲ್ಲ ಇದೆ. ಅಲ್ಲಿ ಬಿಸಿಲು ಇಲ್ಲ, ಏನಿಲ್ಲ. ಈ ಥರ ಮರ ಗಿಡ ಇದ್ರೆ ಎಲ್ಲ ಚೆನ್ನಾಗಿರುತ್ತೆ ಓಡಾಡೋದಕ್ಕೂ. ಫುಲ್ ಪ್ಲೇನ್ ಇದ್ರೆ ಬಿಸಿಲೆಲ್ಲ ಹೆಂಗಿರುತ್ತೆ ಅಂದರೆ ತಲೆ ಮೇಲೆ ತುಂಬ ಹೊತ್ತಿರೋದಕ್ಕೆ ಮತ್ತು ಓಡಿಸ್ಕೊಬೇಕಷ್ಟೇ. ಗೈಸ್ ಇಲ್ಲಿ ನೋಡಿ, ಒಂದು RX ನೋಡಬಹುದು. RX ಹೆಂಗೋಯ್ತು ಅಂದರೆ ಒಂದು ರಾಕೆಟ್ ಹೋದಂಗೆ ಹೋಯ್ತು. ಅವ್ರು ಓಡಿಸಿದ್ರೆ ನಾವು ಅದು ಹೋಯ್ತು ಗೊತ್ತಿಲ್ಲ ನಮಗಂತೂ. ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಗೈಸ್ ಇಲ್ಲಿ ನೋಡ್ಬೋದು, ಇನ್ನೂ 1 ಕಿಲೋಮೀಟ್ರ್ ಇದೆ, ಹೋಗ್ತಾ ಇದ್ದೀವಿ. ಸರಿ ಗೈಸ್, ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ನಿಮಗೆ. ಗೈಸ್ ಇವಾಗ ಒಂದು ಕಾಮಿಡಿ ನಡೀತು. ಏನು ಗೊತ್ತಾ, ನಾವು RX ಅಂತ ತೋರಿಸಿದ್ವಲ್ಲ ನಿಮಗೆ, ಅವರು ಮತ್ತೆ ವಾಪಸ್ ಬಂದು ಬ್ರೋ ನಾವು ವ್ಲಾಗಲ್ಲಿ ಬಂದಿದ್ದೀವ ಅಂತ ಕೇಳ್ತಿದ್ದಾರೆ. ಯಾಕೆ ಹೇಳಿ, ಪೊಲೀಸವ್ರು ಮತ್ತೆ ಈ ವಿಡಿಯೋ ನೋಡ್ಬಿಟ್ಟು ಅವ್ರನ್ನ ಫೈನ್ ಹಾಕ್ತಾರೆ ಅಂತ ಹಿಡ್ಕೊಂಡ್ಬಿಡ್ತಾರೆ ಅಂತ ಮತ್ತೆ ಒಂದು ಕೇಳ್ತಾರೆ. ಇಲ್ಲ ಅಂದಿದ್ದಕ್ಕೆ ಮತ್ತೆ ವಾಪಸ್ ಹೋದ್ರು. ಏನು ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಪವರ್ ಆಫ್ ಸೋಷಿಯಲ್ ಮೀಡಿಯಾ ಬ್ರೋ, ಪವರ್ ಆಫ್ ಸೋಷಿಯಲ್ ಮೀಡಿಯಾ. ಇದೇ ಅನ್ಸುತ್ತೆ ಪವರ್ ಆಫ್ ಸೋಷಿಯಲ್ ಮೀಡಿಯಾ ಅಂದ್ರೆ. ಒಂದು ವಿಡಿಯೋ ಏನೇನೆಲ್ಲ ಮಾಡುತ್ತೆ ಅಂತ ನಿಮ್ಗೆ ಇಷ್ಟ ಗೊತ್ತಾಗುತ್ತೆ ಇದ್ರಲ್ಲೇ. ಇಲ್ಲಿ ನೋಡ್ಬೋದು 216961 ಅಂತೆ. ವಿಂಗ್ 2 16th ಫ್ಲೋರು, ವೇಟು ಇಂಟು ಇದು. ಗೈಸ್ ನಾನು ವಿಂಗ್ 1 ಹತ್ರ ಬಂದುಬಿಟ್ಟಿದ್ದೀನಿ. ಸಾರಿ ಗೈಸ್, ಆ ಕಡೆ ಹೋಗಿ ಸಿಗ್ತೀನಿ ನಿಮಗೆ. ವಿಂಗ್ 1 ಹತ್ರ ಬಂದುಬಿಟ್ಟಿದ್ದೀನಿ ಗೈಸ್, ನೋಡಿದ್ದೀರಾ ಗೈಸ್? ಇದರಲ್ಲಿ ಏನಂದರೆ ಲಿಫ್ಟ್ಗೋಸ್ಕರ ತುಂಬ ಫ್ಲೋರ್ಸ್ ಇದ್ದರೆ ಲಿಫ್ಟ್ಗೋಸ್ಕರ ವೆಯ್ಟ್ ಮಾಡೋದೇ ಕಷ್ಟ ಆಗುತ್ತೆ ಗೈಸ್. ಇಲ್ಲಿ ನೋಡ್ಬೋದು, ಬಂದಿದೆ. ಇವಾಗ ಕ್ಲಿಕ್ ಮಾಡೋಣ. 16th ಫ್ಲೋರ್ಗೆ ಹೋಗಬೇಕು. 16th ಫ್ಲೋರ್ಗೆ ಹೋಗೋಣ. ಐಟಮ್ಸ್ ಇದೆ. ಓಕೆ ಗೈಸ್, 16th ಫ್ಲೋರ್ಗೆ ಹೋಗ್ತಿದ್ದೀವಿ. ಸ್ಟ್ರೆಸ್ ಆಗಿದೆ. ಜಸ್ಟ್ ಲಿಫ್ಟಲ್ಲಿ ಬಂದೆ. ಅಪ್ಪಿ ತಪ್ಪಿ ಎಲ್ಲಾದರೂ ಲಿಫ್ಟ್ ಕರೆಂಟ್ ಹೋಗ್ಬಿಟ್ರೆ ನಮ್ಮ ಕತೆ ಅಷ್ಟೇ ಅಲ್ವಾ? ಕಾಲಿಂಗ್ ಬೆಲ್ ಹೊಡೆದಿದ್ದೀನಿ, ಬರ್ತಾರೆ ಇವಾಗ ಆಚೆಗೆ. ಜಸ್ಟ್ ಇವಾಗ ಕೊಟ್ಟೆ, ಅವ್ರ ಐಟಮ್ಸ್ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ನಾನು ಡೆಲಿವರಿ ಕಂಪ್ಲೀಟ್ ಅಂತ ಕೊಡಬೇಕು. ಇಲ್ಲಿದಪ್ಪ, ಓಕೆ ಗೈಸ್, ನೆಕ್ಸ್ಟ್ ಆರ್ಡರ್ ಸಿಗೋಣ. ಅಲ್ಲಿ ಹೋಗ್ಬಿಟ್ಟು ಗಾಡಿ ಪಿಕ್ ಮಾಡ್ಕೊಂಡು ಗಾಡಿಯಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಆರ್ಡರ್ಗೆ ಹೋಗೋಣ. ಡೆಲಿವರಿ ಕಂಪ್ಲೀಟ್ ಅಂತ ಇತ್ತು. ಮತ್ತೆ ಲಿಫ್ಟ್ಗೋಸ್ಕರ ವೆಯ್ಟ್ ಮಾಡಬೇಕು. ನೋಡಿದ್ರೆ 18th ಫ್ಲೋರ್ ಅಂತಿದೆ. ಹಿಂಗೆ ಲಿಫ್ಟ್ಗೋಸ್ಕರ ವೆಯ್ಟ್ ಮಾಡೋದೇ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅನ್ಸುತ್ತೆ ಅಲ್ವಾ? ನೋಡಿದ್ರೆ ಬರ್ತಾನೆ ಇಲ್ಲ, ಎಷ್ಟೊತ್ತಾಗುತ್ತೋ. ಬೇಸ್ ಇಲ್ಲಿ ನೋಡ್ಕೊಬೋದು. ನೀವು ನೆಕ್ಸ್ಟ್ ಆರ್ಡ್ರ್ ಬಂದಿದೆ ನಮಗೆ. ಇನ್ನೂ ಲಿಫ್ಟಲ್ಲಿದ್ದೀವಿ. ಟೋಕನ್ ಬಂದಿದ್ದೇವೆ ಜಸ್ಟು. ಇಲ್ಲಿ ಲೊಕೇಶನ್ ತೋರಿಸ್ತಿದೆ, ಹೋಗ್ಬೇಕನ್ಸುತ್ತೆ. ಇದು ಕ್ಲಿಕ್ ಮಾಡಿದ್ರೆ ಓಕೆ ಗೈಸ್, ಇದು ಅಲ್ಲಿ ಹೋಗ್ಬಿಟ್ಟು ಬೈಕ್ ಹತ್ರ ಹೋಗೋಣ ಫಸ್ಟು. ಅಲ್ಲೋ, ಅಲ್ಲಿ ಲಿಫ್ಟ್ಗೆ ವೆಯ್ಟ್ ಮಾಡೋದೇ ಸ್ವಲ್ಪ ಲೇಟ್ ಆಗಿಬಿಡುತ್ತಲ್ಲ, ಅಷ್ಟು ಲಿಫ್ಟ್ ಇದೆ ಗೈಸ್. ಇನ್ನು ನೀವು ನೋಡಿದಂಗೆ ನಮಗೆ ಸೆಕೆಂಡ್ ಆರ್ಡರ್ ಬಂದಿದೆ, ಟೋಕನ್ ಬಿದ್ದಿದೆ. ಅಲ್ಲಿ ಲೊಕೇಶನ್ ನೋಡ್ಕೊಂಡು ಹೋಗ್ತಿದ್ವಿ. ಪಾಡ್ ಹತ್ರ ಹೋಗ್ಬೇಕನ್ಸುತ್ತೆ. ಮತ್ತೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ಗೈಸ್ ನಿಮಗೆ. ಪಾಡ್ ಹತ್ರ ಬಂದ್ಬಿಟ್ಟು ರೀಚ್ ಕೊಟ್ಟಾದ್ಮೇಲೆ ಆರ್ಡರ್ ಗೆಟಿಂಗ್ ರೆಡಿ ಅಂತ ಬಂದಿದೆ. ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ನಾವು. ಆರ್ಡರ್ ಸಿಕ್ಕಿದ ಮೇಲೆ ಸಿಗ್ತೀವಿ ಗೈಸ್ ನಿಮಗೆ. A few moments later. ಗೈಸ್ ಇಲ್ಲಿ ನೋಡ್ಬೋದು, ಆರ್ಡರ್ ಬಂದಿದೆ. ಅಕ್ಸೆಪ್ಟ್ ಮಾಡೋಣ. ಜಸ್ಟ್ ಇವಾಗ ಹೋಗಿ ಪಿಕಪ್ ಮಾಡ್ಕೊಂಡು ಬನ್ನಿ ಗೈಸ್. ಪಿಕ್ ಮಾಡ್ಕೊಂಬರೋಣ ಆರ್ಡರ್ನ. ನೋಡಿ ಆರ್ಡರ್ ನಂಬರ್ 9961. ಅದಲ್ಲ ಬ್ರೋ, ಇದು ಹೇಳ್ಬೇಕಾ? ಚೇಂಜ್ ಮಾಡು. 13 ಗೈಸ್, ಇದು ಹೇಳ್ಬೇಕಂತ 13 ಅಂತ ಪಿಜನೋಲು ಆರ್ಡರ್ ಕೊಡ್ತಿದ್ದಾರೆ. ಇವಾಗ ಅದು ರೀಚ್ ಮಾಡಿ 4 ನಂಬರ್, ಲಾಸ್ಟ್ 4 ನಂಬರ್ ಹೊಡಿ. ಲಾಸ್ಟ್ 4 ನಂಬರ್ ಹೊಡಿಬೇಕಾ? ಈ ನಂಬರ್ ಅಂತ ಹಾಕೊಂಡು 4 ನಂಬರು
ಹಾಂ ಲಾಸ್ಟ್ 4 ನಂಬರು ಆರ್ಡ್ರ್ ತಗೊಂಡ್ವಿ ಇವಾಗ ತಾನೆ. ನೀವು ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ದೀರಣ್ಣ? 1 ವರ್ಷ. ಎಷ್ಟು ದುಡಿತೀರಾ ದಿನಕ್ಕೆ? ನಾರ್ಮಲ್ ಐಡಿ 1,000 ಆಗುತ್ತೆ. ನಾರ್ಮಲ್ ಐಡಿ 1,500. ಟೆಂಪ್ ಐಡಿ ಅಂದರೆ? ಟೆಂಪರಿ ಅಂದ್ರೆ ಅದು ಹೊಡೆದಂಗೆ ಅದು. ಹೌದು, ಯಾವುದು ಟೆಂಪ್ ಐಡಿ ಅಂದರೆ ಯಾವ ಥರ ಅದು? ಟೆಂಪರಿ ಅಂದ್ರೆ 15 ದಿವಸ ರಜಾ ಮಾಡಿ ಮನೆಗೆ ಇರ್ಬೇಕು. ಹಾಂ ಆಮೇಲೆ ಕೊಡ್ತಾನೆ ಹಾಂ 3,000 2,000. 15 ದಿವಸ ಮನೇಲಿದ್ರೆ ಆ ಥರ 3,000 4,000 ಕೊಡ್ತಾರೆ. 15 ದಿವಸ ಅಲ್ಲಿ ಮುಕ್ಳೆ ಕೊಡಬೇಕು, ಇಲ್ಲಿ ಬಂದು ಮುಕ್ಳೆ ಹೊಡಿಬೇಕು. ಸರಿ ಅಣ್ಣ, ಆಯಿತು. ಸರಿ ಗೈಸ್, ಅಲ್ಲಾಗ ಆರ್ಡ್ರ್ ಕೊಟ್ಬಿಟ್ಟು ಬರೋಣ ಮತ್ತೆ. 602 ಎಲ್ಲಿದೆ ಅಂತ ನೋಡ್ಕೊತ ಹೋಗ್ತಿದ್ದೀನಿ. 602 ಗೈಸ್, ಕಾಲಿಂಗ್ ಬೆಲ್ ನೋಡಿ. ಬರ್ತಾರೆ. ಆಚೆಗೆ ಜಸ್ಟ್ ಇವಾಗ ಆರ್ಡ್ರ್ ಕೊಟ್ಟಿದ್ದೀನಿ 2. ಬನ್ನಿ ಗೈಸ್. ನಾನೇ ಕಾಣಿಸ್ತಿಲ್ಲ ಗೈಸ್ ಅಲ್ಲಿ. ಗೈಸ್ ಅಪಾರ್ಟ್ಮೆಂಟಲ್ಲಿ ಏನು ಗೊತ್ತು ಪ್ರಾಬ್ಲಮ್ಮು? ಬೇಗ ಅಪ್ರೂವಲ್ ಕೊಡಲ್ಲ. ಬೇಗ ಅಪ್ರೂವಲ್ ಕೊಡಿಲ್ಲ ಅಂದರೆ ನಮ್ಗೆ ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಅಲ್ಲಿ ಟೈಮ್ ವೇಸ್ಟ್ ಆದರೆ ನಿಮಗೆ ಗೊತ್ತು, ಆರ್ಡ್ರ್ ಸ್ವಲ್ಪ ಡಿಲೇ ಆಗುತ್ತೆ ಅಲ್ವಾ? ಈ ಥರನೇ ಎಲ್ಲ ಆರ್ಡ್ರು ತಗೊಳ್ಳೋದು ಕೊಡೋದು ಇರುತ್ತೆ. ನಾವು ಆರ್ಡ್ರ್ ಹೊಡಿತಿರ್ತೀವಿ, ಏನಾದರೂ ಪ್ರಾಬ್ಲಮ್ ಬಂದರೆ ನಿಮಗೆ ಹೇಳ್ತೀವಿ ಆಯಿತಾ, ಏನೇನು ಪ್ರಾಬ್ಲಮ್ಸ್ ಇದೆ ಅಂತ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಸರಿ. A few moments later. ಗೈಸ್ ಏನು ಗೊತ್ತಾ, ಜಸ್ಟ್ ಇವಾಗ ಮಾನ್ಯತೆ ಹತ್ರ ಒಂದು ಆರ್ಡ್ರ್ ಬಂದಿತ್ತು, ಅಲ್ಲಿ ಕೊಡೋಕೆ ಹೋಗಿದ್ವಿ. ಅಲ್ಲಿ ಏನು ಗೊತ್ತಾ ಪ್ರಾಬ್ಲಮ್ ಇದ್ದಿದ್ದು, ಅವರು ಕಂಪ್ನಿಯಲ್ಲಿಂದ ಆರ್ಡರ್ ಮಾಡಿದ್ದಾರೆ, ನಾವು ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕಿತ್ತು. ಈ ಥರ ವೆಯ್ಟ್ ಮಾಡ್ತಿದ್ರೆ ನಮಗೂ ಲೇಟ್ ಆಗುತ್ತೆ, ಅಂದರೆ ಡೆಲಿವರಿ ಪಾರ್ಟ್ನರ್ಸ್ಗೂ ಲೇಟ್ ಆಗುತ್ತೆ, ಅವ್ರಿಗೂ ಆರ್ಡರ್ಸ್ ಎಲ್ಲ ಮಿಸ್ ಆಗುತ್ತೆ, ಅವ್ರಿಗೂ ಟೈಮ್ ವೇಸ್ಟ್ ಆಗುತ್ತೆ. ಇವಾಗ ಒಂದೊಂದು ಆರ್ಡ್ರಿಗೂ ಅರ್ಧ ಅವರ್ ಮೇಲೆ 1 ಅವರ್ ಮೇಲೆ ಟೈಮ್ ವೇಸ್ಟ್ ಮಾಡಿದ್ರೆ ಅವ್ರಿಗೂ ಟೈಮ್ ವೇಸ್ಟ್ ಆಗುತ್ತಲ್ಲ ಡೆಲಿವರಿ ಪಾರ್ಟ್ನರ್ಸ್ಗೆ. ಸೊ ನೀವು ಕಂಪ್ನಿಯಲ್ಲಿರೋರೆಲ್ಲ ಏನು ಮಾಡಬೇಕಂದ್ರೆ, ಈ ಥರ ಆರ್ಡರ್ ಮಾಡಿಬಿಟ್ಟು ಕಂಪ್ನಿ ವಾಚ್ಮ್ಯಾನ್ ಕೈಯಲ್ಲಿ ಕೊಟ್ಬಿಡಿ ಅಂದರೆ ನಾವು ಕೊಟ್ಬಿಟ್ಟು ಹೋಗ್ಬಿಡ್ತೀವಲ್ಲ, ಅಲ್ಲಿ ನಮಗೆ ಟೈಮ್ ವೇಸ್ಟ್ ಆಗೋಲ್ಲ, ಏನೂ ಇಲ್ಲ, ನಿಮಗೂ ಆರ್ಡರ್ ಸಿಗುತ್ತಲ್ಲ ಕಂಪ್ನಿ. ಹಾಂ, ಅಟ್ಲೀಸ್ಟ್ ಕಾಲ್ ಮಾಡಿದ್ರೆ ಕಾಲು ಪಿಕ್ ಮಾಡಲ್ಲ ಗೈಸ್ ಅವರು. ಅದು ಪ್ರಾಬ್ಲಮ್ ಆಗುತ್ತಲ್ಲ, ಮತ್ತೆ ಏನು ಮಾಡೋದನ್ನು ಗೊತ್ತಿಲ್ಲ. ಮತ್ತೆ ನೋಡಿ, ಇಷ್ಟು ಬಿಸಿಲಿದೆ ಅಂದರೆ ಈ ಬಿಸಿಲಲ್ಲ ಒಂದು ಆರ್ಡರ್ ಕೊಡೋಕೆ ಬರ್ತೀವಲ್ಲ, ವೆಯ್ಟ್ ಮಾಡಿ 1 ಅವರ್ ಮೇಲೆ ಆಗುತ್ತೆ ವೆಯ್ಟ್ ಮಾಡೋದಕ್ಕೆ. ಹಾಂ, ಅಲ್ಲಿ ಮಾನ್ಯತಾ ಟೆಕ್ ಪಾರ್ಕಲ್ಲಿ ನೆಟ್ವರ್ಕು ಸಿಗಲ್ಲ ಗೈಸ್. ಡೆಲಿವರಿ ತಗೊಳ್ಳೋದೇ ಇಲ್ಲ, ಮತ್ತೆ ಅಲ್ಲೊಂದು ಟೈಮ್ ವೇಸ್ಟು ಆಯಿತಾ. ಮತ್ತೆ ಕಸ್ಟಮರ್ ಕೇಳೋಕೆ ಕಾಲ್ ಮಾಡಿ ಮತ್ತೆ ಅವ್ರಿಗೆ ಹೇಳಿ ಮತ್ತೆ ಅಲ್ಲಿ ಅದು ಇನ್ನೂ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಗೈಸ್ ಅದು ಮಾಡೋದಕ್ಕೆಲ್ಲ. ಅದಕ್ಕೆ ಏನು ಮಾಡ್ತೀವಿ ಅಂದರೆ, ಇನ್ಮೇಲೆ ಅಲ್ಲಿ ವಾಚ್ಮ್ಯಾನ್ಗೆ ಬಿಡಿ, ಸರ್ ಈ ಥರ ಆರ್ಡರ್ ಕೊಡುತ್ತೆ ತಗೊಳ್ಳಿ, ನಾವು ಮತ್ತೆ ತಗೊಂಡು ಪಿಕ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ನಾವು ಆರಾಮಾಗಿ ಅಲ್ಲಿ ಕಟ್ಬಿಟ್ಟು ಹೋಗ್ಬಿಡ್ತೀವಲ್ಲ. ಸೊ ನೋಡಿ, ಈ ಥರ ಎಲ್ಲ ಇಲ್ಲಂತಲ್ಲ, ಬೇರೆ ಎಲ್ಲಾದರೂ ಕಂಪ್ನೀಸಲ್ಲೆಲ್ಲ ಆರ್ಡರ್ ಮಾಡಿದ್ರೆ ನೀವು ಅಲ್ಲಿ ವಾಚ್ಮ್ಯಾನ್ ಕೈಲಿ ಕೊಟ್ಕೋಗ್ರಿ ಅಂತ ಹೇಳಿದ್ರೆ ನಾವು ಕೊಟ್ಬಿಟ್ಟು ಅವರೆಲ್ಲ ಡೆಲಿವರಿ ಬಾಯ್ಸ್ ಎಲ್ಲ ಕೊಟ್ಬಿಟ್ಟು ಹೋಗ್ತಾರೆ. ಆಯ್ತಾ ಗೈಸ್, ನೋಡಿ ಯೋಚನೆ ಮಾಡಿ, ಈ ಥರ ಎಲ್ಲ ಮಾಡಿ. ಸರಿ ಗೈಸ್, ಇವತ್ತು ಮಾನ್ಯತಾ ಬಂದಿದ್ದು ಆರ್ಡ್ರು ಅಲ್ಲಿ ಕೊಟ್ಬಿಟ್ಟು ವಾಪಸ್ ಹೋಗ್ತಿದ್ವಿ ಮತ್ತೆ ಇನ್ನೊಂದು ಆರ್ಡರ್ ಪಿಕ್ ಮಾಡೋದಕ್ಕೆ. ಸರಿ, ಏನಣ್ಣ ಆರ್ಡ್ರೇ ಇಲ್ಲ? ಆರ್ಡರ್ ಇದ್ದಾಗ ನೀವು ಬಂದು ಆರ್ಡರ್ ಅಂದ್ರೆ ಹೆಂಗೆ? ಬೆಳಗ್ಗೆ ಬರ್ಬೇಕು 5 ಗಂಟೆಗೆ. ಅಲ್ಲ, ಯಾವಾಗಲೂ ಹಿಂಗೇನಾ ಆರ್ಡ್ರ್ ಇರಲ್ವಾ? ಹಿಂಗೆ ಮಧ್ಯಾಹ್ನ ಟೈಮ್ ಹಿಂಗೆ ಹಾಂ, ಬೆಳಗ್ಗೆ ಬರಬೇಕು, ಹಾಂ, ಹಾಸಿಗೆ ಬಿಡಬೇಕು, ಹಾಂ, ಕೈಯಾಗಿ ಹಿಡ್ಕೊಂಡು ಮಕ್ಕಳನ್ನ ಬಿಡಬೇಕು, ಬೇಗ ಬರಬೇಕು, ಸಂಜೆ ಹೋಗಿ ಹಿಡ್ಕೊಂಡು ಬರ್ಬೇಕು. ಗೈಸ್ ಇಲ್ಲಿ ನೋಡ್ಬೋದು ಆರ್ಡ್ರೇ ಇಲ್ಲ. ಮತ್ತೆ ಇವಾಗ ಯಾವುದೋ ಒಂದು ಆರ್ಡ್ರ್ ಬಂದಿದೆ, ಇಡೀ ಗೈಸ್ ತಗೊಂಡು ಹೋಗೋಣ. ನಮ್ಮನೆ ತೋರಿಸಲ್ಲ, ನೀವು ನೋಡಿ ಚೆನ್ನಾಗಿದ್ದೀರಾ ಅಂತ ಹುಡುಗಿರೆಲ್ಲ ಮೆಸೇಜ್ ಹಾಕ್ಲಿ ನಿಮಗೋಸ್ಕರ ಅಂತ ಹೇಳಿ. ನಮ್ಮ ನಂಬರ್ ಹೇಳಿ, ಹಂಗೆ ಮೆಸೇಜ್ ಹಾಕ್ಸ್ತೀನಿ. ಏನೋ ಕಂದಲೇ, ಏನೋ ಏನೋ ಏನೋ. ಗಸ್ ಜಸ್ಟ್ ಈಗ ಆರ್ಡ್ರ್ ಕೂಡ ಬಂದಿದೆ ಇಲ್ಲಿಗೆ ಅಪಾರ್ಟ್ಮೆಂಟ್ ಹತ್ರ. ನೋಡಿದ್ರೆ ಲಿಫ್ಟೇ ವರ್ಕ್ ಆಗಿಲ್ಲ ಗೈಸ್. ನೋಡಿದ್ರೆ 5ನೇ ಫ್ಲೋರ್ವರೆಗೂ ಹೋಗಿ ಹತ್ತಿ ಹೋಗ್ಬಿಟ್ಟು ಆರ್ಡ್ರ್ ಕೊಟ್ಟು ಬಂದಿದ್ದೀನಿ. ಈ ಥರ ಲಿಫ್ಟ್ ವರ್ಕ್ ಆಗಿಲ್ಲ ಅಂದರೆ ಹೆಂಗೆ ಗೈಸ್? ಹೋಗಿದ್ದು 5ನೇ ಫ್ಲೋರ್ವರೆಗೂ ಹೋಗ್ಬಿಟ್ಟು ಆರ್ಡ್ರ್ ಕೊಟ್ಟು ಬರ್ಬೇಕಂದ್ರೆ ನಮ್ಮ ಕೈಲಿ ಆಗುತ್ತಾ? ಒಂದೊಂದು ಅಪಾರ್ಟ್ಮೆಂಟ್ ನೋಡಿದ್ರೆ ಲಿಫ್ಟೇ ವರ್ಕ್ ಆಗೋದಿಲ್ಲ. ಡೆಲಿವರಿ ವೈಸ್ಗೆ ಸುಮ್ಮನೆ ಕಷ್ಟ ಆಗುತ್ತಲ್ಲ ಈ ಥರ ಲಿಫ್ಟ್ ವರ್ಕ್ ಆಗಿಲ್ಲ ಅಂದರೆ. ಒಂದೊಂದು ಅಪಾರ್ಟ್ಮೆಂಟಲ್ಲಿ ಲಿಫ್ಟ್ ಇದ್ದರೆ ಪರವಾಗಿಲ್ಲ ಗೈಸ್, 10ನೇ ಫ್ಲೋರ್ 13ನೇ ಫ್ಲೋರ್ವರೆಗೂ ಹೋಗ್ಬೋದು. ಲಿಫ್ಟ್ ಇಲ್ಲ ಅಂದರೆ ಹೆಂಗೆ ಗೈಸ್ ಹತ್ಕೊಂಡು ಹೋಗೋದು? ಗೈಸ್ ಇವಾಗ ಆರ್ಡ್ರ್ ಹೊಡಿತಿದ್ದೀವಿ.
ನೋಡ್ಬೋದು ಇನ್ನು ಐಟಮ್ ತಗೊಂಡು ಹೋಗ್ತಿದ್ದೀವಿ. ನಮಗೆ ಆರ್ಡ್ರ್ ಹೊಡೆದು ಫುಲ್ ಸುಸ್ತಾಗ್ತಿದೆ. ಇವಾಗ ಎಲ್ಲಾದರೂ ಕಮ್ಮಿ ಕುಡಿಯೋಣ. ಹಾಂ ನೋಡಿ, ಎಲ್ಲಾದರೂ ಸಿಕ್ಕಿದ್ರೆ ಹಾಕು ಕುಡಿಯೋಕೆ. ಬೈಸ್ ಆರ್ಡ್ರ್ ಕೊಟ್ಬಿಟ್ಟು ಎಲ್ಲಾದರೂ ಕಬ್ನಲ್ಲಿ ಸಿಕ್ಕಿದ್ರೆ ಅಲ್ಲಿ ಕುಡಿಯೋಕೆ ಹೋಗ್ತೀವಿ ವಯಸ್ಸು. ಅಲ್ಲೋಗ್ಬಿಟ್ಟು ಸಿಗ್ತೀವಿ ನಿಮಗೆ ಆರ್ಡ್ರ್ ಕೊಟ್ಬಿಟ್ಟು. ವಯಸ್ ಬಂದಿದ್ದೀವಿ ವಯಸ್ ಕಬ್ನಲ್ಲಿ ಕುಡಿಯೋದಕ್ಕೆ. ಬನ್ನಿ ಹೋಗಿ ಕುಡಿಯೋಣ. ಎರಡು ಕಬ್ನಾಲು ಗೋ. ಐ ಕಬ್ನಾಲು ಬಾಡಿ ಗೀಟ ಕೊಂಡ ನ್ಯೂಟ್ರಲ್ಲ, ಫುಲ್ ನ್ಯೂಟ್ರಲ್ಲು. ಬನ್ನಿ ವಯಸ್ ಕಬ್ನಲ್ಲಿ ಕುಡಿಯೋಣ. ಕುಡಿಯ ಬೇಗ, ಎಷ್ಟೊತ್ತು ಕುಡಿ. ಅಲ್ಲೋಡಲ್ಲಿ ಯಾಕೋ ಬೇಸ್ ನೋಡ್ಬೋದು ನೀವು. ಇವಾಗ 15 ಆರ್ಡ್ರ್ ಆಗಿದೆ. ಕಬ್ನಲ್ಲಿ ಕುಡ್ದಾಗಿದೆ. ಮತ್ತು ಇವಾಗ ಆರ್ಡ್ರಿಗೆ ಹೋಗೋಣ ಬನ್ನಿ. ಆಗಲೇ ಟೋಕನ್ ಬಿದ್ದಿದೆ. ಓಕೆ ಗೈಸ್, ಆರ್ಡ್ರ್ ಪಿಕ್ ಮಾಡೋಕೆ ಹೋಗೋಣ. ಗೈಸ್ ಇಲ್ಲಿ ನೋಡಿ, ಆರ್ಡ್ರ್ ಕೊಟ್ಬಿಟ್ಟು ಬರಬೇಕಾದ್ರೆ ಪೆಟ್ರೋಲ್ ಖಾಲಿ ಆಗೋಗಿದೆ ಗೈಸ್. ಪೆಟ್ರೋಲ್ ಹಾಕ್ಸಿದ್ದೀನೋ ಅಂದರೆ ಹ್ಞೂ ಹಾಕ್ಸಿದ್ದೀನಿ ಅಂದವನೇ. ನೋಡಿ ಇಲ್ಲಿ ಯಾರೋ ಪಾಪ ಯಾರೋ ಟೋ ಮಾಡ್ತಾರೆ ಕರೆಕ್ಟಾಗಿ ಟೈಮಿಗೆ ಬಂದ್ಬಿಟ್ಟು. ಹಾಂ ಎಲ್ಲ ಏನೋ ಹಿಂಗೆ ಮಾಡಿದ್ರೆ ನೀನು ಲೈ. ಪೆಟ್ರೋಲ್ ಹಾಕ್ಸಿದ್ಯಾನ ಅಂದರೆ ಹಾಕ್ಸಿದ್ದೀನಿ ಅಂದೆ. ಇನ್ನೂ ಎಷ್ಟು ದೂರ ಇದೆಯಾ ಪೆಟ್ರೋಲ್ ಬಂಕು? ಗೈಸ್ ಅಲ್ಲಿ ಯಾವುದೋ ಇದೆ ಗೈಸ್ ಪೆಟ್ರೋಲ್ ಬಂಕ್. ಅಲ್ಲೋ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ಅಷ್ಟು ಸ್ವಲ್ಪ ದೂರ ಕಳ್ಕೊಂಬಂದ್ವಿ ಗೈಸ್, ಸುಸ್ತಾಗೋಯ್ತು. ಮತ್ತು ಯಾರೋ ಬಂದ್ಬಿಟ್ಟು ಕುತ್ಕೊಳ್ಳಿ ತಳ್ತೀಯ ಟೋ ಮಾಡ್ತೀನಿ ಅಂದರು. ಗೈಸ್ ಬಂತು ಪೆಟ್ರೋಲ್ ಬಂಕ್. ಥ್ಯಾಂಕ್ಸ್ ಬ್ರೋ. ಕರೆಕ್ಟ್ ಟೈಮಿಗೆ ಬಂದು ಯಾರೋ ಹೆಲ್ಪ್ ಮಾಡಿದ್ರು ಗೈಸ್ ನಮಗೆ. ಪೆಟ್ರೋಲ್ ಗೈಸ್ ಇಲ್ಲಿ ನೋಡಿ ಪೆಟ್ರೋಲ್ ಇಲ್ಲ ಅಂತ. ಕ್ಯಾ ಬೈ ಪೆಟ್ರೋಲ್ ನೈ ಹೈ. एक लीटर भी नहीं है। नहीं भाई, पेट्रोल नहीं है, खत्म हो गया, अभी बंसी बच गया, पूरा खत्म, खाली ओनली डीजल है। वीडियो बना रहे हैं, कहीं भेजिए। क्या इस गाड़ी को डीजल डाल दिए तो? स्कूटी ಗೈಸ್ ಏನು ಗೈಸ್ ನಮ್ಮ ಟೈಮು ಪೆಟ್ರೋಲ್ ಇಲ್ಲ ಅಂತೆ. ಅಲ್ಲೇ ಹೋಗ್ಬೇಕಿತ್ತಲ್ಲ, ಮತ್ತೆ ಟೋ ಮಾಡ್ಕೊಂಡು ಹೋಗ್ಬೇಕು, ಮತ್ತೆ ತಳ್ಕೊಂಡು ಹೋಗ್ಬೇಕಾ ಗೈಸ್? ನನ್ನ ಕೈಲಂತ ಆಗಲ್ಲ ಮತ್ತೆ ತಳ್ಳೋದಕ್ಕೆ. ಇವಾಗ ಸುಸ್ತಾಗಿ ಹೊಡಿದೀವಿ, ಆರ್ಡ್ರ್ ಹೊಡೆದು. A few moments later. ಗೈಸ್ ಯಾರೋ ಗೊತ್ತಿರೋರ್ನ ಕರೆದ್ವಿ. तो करके उसका पेट्रोल बंक तो पेट्रोल बंक नहीं है, पेट्रोल बंक में पेट्रोल नहीं है। हाँ ಬಾಟಲ್ ಗೈಸ್ ನೋಡ್ಬೋದು. ಇವಾಗ ಹೋಗ್ತಿದ್ದೀವಿ ಪೆಟ್ರೋಲ್ ತಗೊಬರೋದಕ್ಕೆ. ಈ ಪ್ರಾಜೆಕ್ಟ್ ಹೋಗ್ತಿದ್ದೀವಿ ಜಸ್ಟ್ ಇವಾಗ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿ ಹೋಗೋಣ. ಪೆಟ್ರೋಲ್ ಹಾಕ್ತಾರೆ ಬಾಟ್ಲಲ್ಲಿ. ಬನ್ನಿ ಗೈಸ್ ಹೋಗೋಣ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ತಗೊಂಡಿದ್ದೀವಿ. ಇವಾಗ ರಿಟರ್ನ್ ನಮ್ಮ ಗಾಡಿ ಹತ್ರ ಹೋಗೋಣ ಗೈಸ್. ಇವಾಗ ಗೈಸ್ ನೋಡಿ ಗಾಡಿ ಹತ್ರ ಬಂದು ಪೆಟ್ರೋಲ್ ಹಾಕ್ತಿದ್ದೀವಿ. ಬೈ ಥ್ಯಾಂಕ್ಸ್ ಬೈ ಥ್ಯಾಂಕ್ಸ್. ಪೆಟ್ರೋಲ್ ಹಾಕೋ, ಮಾತಾಡ್ಕೊಂಡು ಇದು ಹೋಗ್ತೀಯಾ? ಗಾಡಿಯಲ್ಲಿ ಪೆಟ್ರೋಲ್ ಇದೆಯಲ್ಲ ಅಂತ ಗೊತ್ತಾಗಲ್ಲ. ಹಾಂ ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಮತ್ತೆ ಆರ್ಡ್ರ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡೋಣ. ಗೈಸ್ ಇಲ್ಲಿ ನೋಡ್ಬೋದು ಇನ್ನೂ ಆರ್ಡ್ರ್ ಹೊಡಿತಾನೆ ಇದ್ದೀವಿ. ಎಷ್ಟು ಆರ್ಡ್ರ್ ಹೊಡೆದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಇವಾಗ ಇಲ್ಲಿ ನೋಡಿ 21 ಆರ್ಡ್ರ್ ಹೊಡೆದಿದ್ದೀವಿ ಗೈಸ್. ಇವಾಗ 21 ಆರ್ಡರ್ಸ್. ಅದರಲ್ಲಿ 6 ಆರ್ಡ್ರ್ ಮೈನಸ್ ಮಾಡ್ಕೊಳ್ಳಿ. 15 ಆರ್ಡ್ರ್ ಹೊಡೆದಿದ್ದೀವಿ ಗೈಸ್. 2 ಗಂಟೆಯಿಂದ 15 ಆರ್ಡ್ರ್ ಹೊಡೆದಿದ್ದೀವಿ. ಇನ್ನೂ ನೈಟೆಲ್ಲ ಹೊಡಿತೀವಿ ಆಯಿತಾ ಗೈಸ್. ಇಷ್ಟೊತ್ತಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೆ ಗೈಸ್. ಟ್ರಾಫಿಕ್ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಮೇನ್ ಪ್ರಾಬ್ಲಮ್ ಆಗೋದೇ ಅದೇ ಡೆಲಿವರಿ ಬಾಯ್ಸ್ಗೆ, ಟ್ರಾಫಿಕ್ಕು ಆಯಿತಾ. ಟ್ರಾಫಿಕ್ ದಾಟ್ಕೊಂಡು ಹೋಗಿ ಬೇಗ ಡೆಲಿವರಿ ಕಂಪ್ಲೀಟ್ ಮಾಡಬೇಕು ಅಂತ ಹೋಗ್ತಾರೆ. ಆಕ್ಸಿಡೆಂಟ್ಸ್ ಆಗುತ್ತೆ, ಮತ್ತು ಅವರೇ ಬಂದಿಡ್ತಾರೆ. ಈ ಥರ ಎಲ್ಲ ಆಗುತ್ತೆ ಗೈಸ್. ಅದಕ್ಕೆ ಡೆಲಿವರಿ ಬಾಯ್ಸ್ ಎಲ್ಲ ನೋಡ್ಕೊಂಡು ಹೋಗಬೇಕು. ಮತ್ತು ಅವ್ರ ಜೊತೆ ಟ್ರಾಫಿಕಲ್ಲಿರೋರೆಲ್ಲ ಸ್ವಲ್ಪ ನೋಡ್ಕೊಂಡು ಅವ್ರನ್ನೂ ಏನೂ ಆಗದಿರೋ ಥರ ಓಡಿಸ್ತಾ ಇರ್ಬೇಕು ಗಾಡಿಗಳೆಲ್ಲ ಆಯಿತಾ.
ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ ಎಲ್ಲರೂ ಡೆಲಿವರಿ ಬಾಯ್ಸು. ಆದರೂ ಸ್ವಲ್ಪ ಎಲ್ಲೋ ಸ್ವಲ್ಪ ಬೇಗ ಡೆಲಿವರಿ ಕೊಡೋಣ ಅಂತ ಬೇಗ ಹೋಗ್ತಾರೆ. ಅದು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಹಾಂ, ಕಸ್ಟಮರ್ ಒಂದೊಂದ್ಸರಿ ಫೋನ್ ಮಾಡಿ ಎಲ್ಲಪ್ಪ ಇದೆ ಅಂದರೆ ಅವ್ರು ಏನು ಮಾಡ್ತಾರೆ ಗೈಸ್ ನೀವು ಹೇಳಿ? ಅವರು ಬರಬೇಕಲ್ಲ, ಟ್ರಾಫಿಕ್ ಇದ್ರೆ ಹೆಂಗೆ ಬರ್ತಾರೆ ಗೈಸ್? ನಿಮ್ಗೆ ತೋರಿಸ್ತೀನಿ ತಡೀರಿ, ಹೆಂಗೆ ನೋಡ್ಕೊಬೋದು ಟ್ರಾಫಿಕ್ ಯಾವ ರೇಂಜಿಗಿದೆ ಅಂತ. ನೋಡಿ ಒಂದು ಆರ್ಡ್ರಿಗೆ ಟ್ರಾಫಿಕ್ ಇದ್ರೆ ಮಿನಿಮಮ್ ½ ಅವರ್ ತಗೊಳ್ತೇವೆ ಡೆಲಿವರಿ ಕೊಡಬೇಕು, ಆಯಿತಾ? ಅದಕ್ಕೆ ನುಗ್ಸ್ಕೊಂಡು ಹೋಗ್ತಾ ಇರ್ತಾರೆ ಡೆಲಿವರಿ ಬಾಯ್ಸು, ಬೇಗ ಡೆಲಿವರಿ ಬೇಕು ಅಂತ. ಹಂಗೆ ಜಲ್ದಿ ಮೇಲೆ ಹೋಗ್ಬಿಡ್ತಾರೆ. ಅದಕ್ಕೆ ಹೇಳೋದು, ನಿಧಾನಕ್ಕೆ ಹೋಗಿ, ಪರವಾಗಿಲ್ಲ 5 ನಿಮಿಷ ಲೇಟ್ ಆದ್ರೂ ಅವ್ರ ಕಸ್ಟಮರ್ ಹತ್ರ ಮಾತಾಡ್ಕೊಳ್ಳಿ, ಮೇಡಮ್ ಇಲ್ಲಿ ಟ್ರಾಫಿಕ್ ಇದೆ, ಬರ್ತೀವಿ, ಸ್ವಲ್ಪ ಲೇಟ್ ಆದ್ರೂ ನಿಮ್ಮ ಆರ್ಡ್ರ್ ಎಲ್ಲಿಗೂ ಹೋಗಲ್ಲ ಅಂತ ಹೇಳಿದ್ರೆ ಅವರು ಕೇಳ್ತಾರೆ. ಪ್ಲಸ್ ಇನ್ನೊಂದು ಏನು ಗೊತ್ತಾ, ಕಸ್ಟಮರ್ಸು ಸ್ವಲ್ಪ ಕೇಳಿಸ್ಕೊಳೋದಿಲ್ಲ, ಕಾಲ್ ಮಾಡಿ ತಲೆ ತಿಂತಿರ್ತಾರೆ, ಎಲ್ಲಿದೆ ಆರ್ಡ್ರು ಅಂತ. ಏನು ಹೇಳೋಕ್ಕಾಗುತ್ತೆ ಗೈಸ್ ನೋಡಿ, ಜಸ್ಟ್ ಅಲ್ಲಿಂದ 5 ನಿಮಿಷ ಆಗಿದೆ ಗೈಸ್ ಬರೋದಕ್ಕೆ ಇಲ್ಲಿಗೆ. 5 ನಿಮಿಷ ಯೋಚನೆ ಮಾಡಿ ಯಾವ ಥರ ಟ್ರಾಫಿಕ್ ಇದೆ ಅಂತ. ಅದಕ್ಕೆ ಹೇಳೋದು, ಸ್ವಲ್ಪ ವೆಯ್ಟ್ ಮಾಡಿ, ನೀವು ಕಸ್ಟಮರ್ಸ್ ಆರ್ಡರ್ ಮಾಡಿರೋರು ಬರುತ್ತೆ ನಿಮ್ಮ ಆರ್ಡ್ರು, ಎಲ್ಲಿಗೂ ಹೋಗಲ್ಲ. ಅವ್ರ ಡೆಲಿವರಿ ಬಾಯ್ಸ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು, ಅವರು ಹೆಂಗೆ ಅಷ್ಟು ಫಾಸ್ಟ್ ಆಗ್ತಾ ಇರೋದು ಅಂತ. ಮತ್ತು ಸ್ವಿಗ್ಗಿ ಮತ್ತು ಬ್ಲಿಂಕಿಟ್ ಎಲ್ಲ ಸ್ವಲ್ಪ ಹೆಂಗಿದೆ ಅಂದರೆ ಆ್ಯಪ್ಸು 10 ಮಿನಿಟ್ಸ್ ಡೆಲಿವರಿ, 5 ಮಿನಿಟ್ಸ್ ಡೆಲಿವರಿ ಅಂದರೆ ಯಾವ ಥರ ಬರ್ತಾರೆ ಗೈಸ್? ಅವರು ಎಲ್ಲ ಡೆಲಿವರಿ ಬಾಯ್ಸ್ ಮೇಲೆ ಬಿದ್ದೋಗುತ್ತೆ ಪ್ರೆಸೆಂಟ್ ಎಲ್ಲ. ಅವ್ರು ಬರಬೇಕಲ್ಲ, 10 ಮಿನಿಟ್ಸ್ ಡೆಲಿವರಿ ಅಂದರೆ ಪಕ್ಕದಲ್ಲಿದ್ದರೆ 1 ಕಿಲೋಮೀಟರ್ ಅಂದರೆ ಏನೋ ಬರ್ತಾರೆ, 2 ಕಿಲೋಮೀಟರ್ಸ್ ಅಂದರೆ ಈ ಥರ 3 ಕಿಲೋಮೀಟರ್ಸ್ ಹಾಕ್ಬಿಟ್ರೆ ಹೆಂಗೆ ಬರ್ತಾರೆ ಗೈಸ್ ಹೇಳಿ ನೀವೇ? ನಿಮ್ಮ ಮಗ ಅಷ್ಟೇ ತಾನೆ? ಗೈಸ್ ನಿಮ್ಗೆ ಅದೊಂದು ಹೇಳಿಲ್ಲ, ಅವಾಗೆ ಒಂದು 2 ಆರ್ಡ್ರ್ ಮುಂಚೆ ನಮಗೆ ಒಂದು ಆರ್ಡ್ರ್ ಬಂದಿತ್ತು. ಏನು ಗೊತ್ತಾ, ಲೊಕೇಶನ್ ಅಲ್ಲಿಲ್ಲ, ಅದು 2 ಕಿಲೋಮೀಟರ್ ದೂರ ಇದೆ. ಏನಂತಾರೆ ಗೊತ್ತಾ, ಸರ್ ಲೊಕೇಶನ್ ತಪ್ಪಾಗ್ಬಿಟ್ಟಿದೆ, ಲೊಕೇಶನ್ ಕಳಿಸಿ ಬಂದ್ಬಿಡಿ ಗೈಸ್ ಅಂತಾರೆ. ಇವಾಗ ಅದು ಲಾಸ್ ತಾನೆ ಅವ್ರಿಗೆ, ಡೆಲಿವರಿ ಬಾಯ್ಗೆ 2 ಕಿಲೋಮೀಟರ್ಸ್ ದೂರ ಹೋಗ್ಬೇಕಂದ್ರೆ ಲಾಸ್ ಅಲ್ವಾ ಹೇಳಿ ನೀವೇ? ಏನೋ ಒಂದು 5 ಮಿನಿಟ್ಸು 500 ಮೀಟರ್ಸು ಆ ಥರ ಆದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಈ ಥರ 2 ಕಿಲೋಮೀಟರ್ಸ್ ಅಂದರೆ ಹೆಂಗೆ ಹೋಗ್ತಾರೆ ಗೈಸ್ ಹೇಳಿ ನೀವೇ? ಅದಕ್ಕೆ ಹೇಳೋದು, ಅಡ್ರೆಸ್ಸು ಕರೆಕ್ಟಾಗಿ ಕೊಡಿ ಫಸ್ಟ್. ನೀವು ಅದನ್ನ ನೋಡಿ ಚೆಕ್ ಮಾಡ್ಕೊಳ್ಳಿ ಫಸ್ಟ್, ಆರ್ಡ್ರ್ ಮಾಡೋಕ್ಕಿಂತ ಮುಂಚೆ ಅಡ್ರೆಸ್ ಎಲ್ಲಿದೆ ಅಂತ, ಆಯ್ತಾ ಗೈಸ್? ಇವಾಗ ಆರ್ಡ್ರಿಗೆ ಹೋಗೋಣ ಗೈಸ್. ಇನ್ನೂ ಆರ್ಡ್ರ್ ಹೊಡಿತಾನೆ ಇದ್ದೀವಿ. ಇದು ಕೊಟ್ಟರೆ ನಮಗೆ 29 ಆರ್ಡರ್ಸ್ ಆಗುತ್ತೆ. ಇನ್ನೂ 10 ಆರ್ಡ್ರ್ ಹೊಡಿತೀವಿ. ಶಿಫ್ಟ್ ಗೈಸ್, ಅದು 11 o'clockವರೆಗೂ ಹೊಡಿಬೇಕು. ಒಂದು ಮಧ್ಯಾಹ್ನ ಶಿಫ್ಟಿಗೆ ಬಂದರೆ 2 o'clock ಸ್ಟಾರ್ಟ್ ಮಾಡಿ 11 o'clockವರೆಗೂ ಹೊಡಿತಿದ್ದೀವಿ. ಇನ್ನು ಊಟನೂ ಮಾಡಿಲ್ಲ ಗೈಸ್. ಇದು ಕೊಟ್ಬಿಟ್ಟು ಮೋಸ್ಟ್ಲಿ ಇನ್ನೊಂದು 5 ಆರ್ಡ್ರ್ ಹೊಡ್ಬಿಟ್ಟು ಊಟ ಮಾಡೋಕೆ ಹೋಗ್ತೀವಿ. ಅಂದರೆ ಫುಲ್ ಮುಗಿಸ್ಕೊಂಡು ಒಂದು 11 o'clockಗೆ ಊಟ ಮಾಡ್ಕೊತೀವಿ. ಏನು ಮಗ ಊಟ ಹೊಟ್ಟೆಸ್ತೈತಾ? ಹಂಗ ಅಲ್ಲ, ನಾವು ದುಡ್ಡುಗೋಸ್ಕರ ಬರ್ತಿಲ್ವಲ್ಲ, ಕಂಟೆಂಟ್ ಮಾಡ್ತಿರೋದಲ್ಲ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಹಂಗಂತ್ಯಾ? ಏನು ಹೇಳು, ಆದರೂ ಡೆಲಿವರಿ ಬಾಯ್ಸ್ ಕಷ್ಟ ಇದೆ. ನಮಗೆ ಮೈಕೈ ಎಲ್ಲ ನೋಯ್ತೈತೆ ಅಲ್ವಾ? ಅಲ್ಲ, ಬೆನ್ನು ಕೈ ಕಾಲು ಎಲ್ಲ ಫುಲ್ ನೋಯ್ತೈತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನೇನೋ ನೋಯ್ತೈತೆ ಒಟ್ಟಿನಲ್ಲಿ, ಹೇಳ್ಕೊಳಕ್ ಆಯ್ತಿಲ್ಲ. ಅಲ್ಲ, ಪಾರ್ಟ್ ಟೈಮ್ ಮಾಡೋರ್ಗಾದ್ರೆ ಪರವಾಗಿಲ್ಲ, 2 ದಿನ ವೀಕ್ಲಿ 2 days 1 day ಆದರೆ ಪರವಾಗಿಲ್ಲ ಗೈಸ್. ಡೈಲಿ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಇದೆ ನಿಜವಾಗ್ಲೂ. ಹಿಂದಿಯವರಂತೂ ಅದೇನು ಹೆಂಗೆ ಮಾಡ್ತಾರಂತೂ ಗೊತ್ತಿಲ್ಲ ಸೀರಿಯಸ್ ಆಗಿ. ಡೈಲಿ 40 ಆರ್ಡರ್ಸ್ ಹೊಡಿತಾರಂತೆ ಗೈಸ್ ಅವರು. ಸರಿ ಗೈಸ್, ಇದು ಆರ್ಡ್ರ್ ಕೊಟ್ಬಿಟ್ಟು ನಿಮಗೆ ಸಿಗ್ತೀನಿ ಮತ್ತೆ ಗೈಸ್. ಇಲ್ಲಿ ನೋಡಿ, ಅವಾಗೆಲ್ಲ ನಮ್ಮ ಪೆಟ್ರೋಲ್ ಖಾಲಿ ಆಗೋಯ್ತು, ಇಲ್ಲಿ ಬೇರೆ ಅಂತೂ ಪೆಟ್ರೋಲ್ ಖಾಲಿ ಆಗೋಗಿದೆ. ಪಾಪ ಇಲ್ಲಿ ಬೇರೆಯವ್ರು ಯಾರ್ದು ಪೆಟ್ರೋಲ್ ಖಾಲಿ ಆಗೋಗಿದೆ ಗೈಸ್. ನಮಗೊಬ್ರು ಹೆಲ್ಪ್ ಮಾಡಿದ್ರಲ್ಲ, ನಾ ಇವಾಗ ಒಬ್ರಿಗೆ ಹೆಲ್ಪ್ ಮಾಡೋಣ. ಅಣ್ಣ ಕುಟ್ಕೊಳ್ಳಿ, ಮಾಡ್ತೀವಿ, ಕುಟ್ಕೊಳ್ಳಿ ಅಷ್ಟೇ ಗೈಸ್. ನಾವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ನಮ್ಗೊಬ್ರು ಹೆಲ್ಪ್ ಮಾಡ್ತಾರೆ. ಅವಾಗಲೇ ನಮ್ಗೆ ಯಾರು ಹೆಲ್ಪ್ ಮಾಡಿಲ್ಲ ಅಂದರೆ ನಮಗೆ ಅಲ್ಲೇ ನಿಂತ್ಕೊಂಡು ಇದ್ದೋಗ್ಬಿಡ್ತಿದ್ವಿ ಪೆಟ್ರೋಲ್ಗೆ ಅಲ್ವಾ? ನೋಡಿ, ಇವಾಗ ನಾವು ಒಬ್ರಿಗೆ ಹೆಲ್ಪ್ ಮಾಡ್ತಿದ್ದೀವಿ ಅಷ್ಟೇ ಗೈಸ್. ಇನ್ನೂ ಆರ್ಡ್ರ್ ಹೊಡಿಯೋದಿದೆ, 33 ಆರ್ಡ್ರ್ ಆಗಿದೆ ಗೈಸ್ ಸದ್ಯಕ್ಕೆ. 11 o'clockವರೆಗೂ ಹೊಡಿತೀವಿ. ಓಕೆ ಗೈಸ್, ಸಿಗ್ತೀನಿ ನಿಮಗೆ ಗೈಸ್. ಇವಾಗ ಲಾಸ್ಟ್ ಆರ್ಡ್ರ್ ಬಂದಿದೆ, ಇದು ಲಾಸ್ಟ್ ಆರ್ಡ್ರ್ ತಗೊಂಡು ಹೋಗೋಣ, ಮತ್ತು ಊಟಕ್ಕೆಲ್ಲಾದರೂ ಹೋಗೋಣ. ಬೈ 17 ಆರ್ಡ್ರ್ ಇದೆ.
ಬೆಸ್ಟ್ ನೋಡ್ಬೋದು ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್. ಆರ್ಡ್ರ್ ಹೊಡೆದು ಇನ್ನೂ ಊಟ ಬೇರೆ ತಿಂದಿಲ್ಲ. ಊಟ ತಿನ್ನಕ್ಕೆ ಹೋಗೋಣ ಲಾಸ್ಟ್ ಆರ್ಡ್ರ್ ಕೊಟ್ಬಿಟ್ಟು ಏಕೈಟಮೇ. ಓಕೆ ಗೈಸ್, ನಿಮಗೆ ಈ ಆರ್ಡ್ರ್ ಕೊಟ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್ ನಿಮಗೆಲ್ಲ. ಗೈಸ್ ನೋಡ್ಕೊಬೋದು ಜಸ್ಟ್ ಇವಾಗೆ ಲಾಸ್ಟ್ ಆರ್ಡ್ರ್ ಲೊಕೇಶನ್ ಬಂದಿದ್ದೀನಿ. ಲಾಸ್ಟ್ ಆರ್ಡ್ರ್ ಕೊಟ್ಬಿಟ್ಟು ಊಟ ಮಾಡೋಕೆ ಹೋಗೋಣ ಗೈಸ್. ನಿಮ್ಗೆ ಲಾಸ್ಟಾಗಿ ತೋರಿಸ್ತೀನಿ ಎಷ್ಟು ಅರ್ನಿಂಗ್ಸ್ ಆಗಿದೆ ಇವತ್ತು ಎಲ್ಲ ಅಂತ. ಫಸ್ಟ್ ಆರ್ಡ್ರ್ ಕೊಟ್ಬಿಡೋಣ ಅವ್ರಿಗೆ. 304 ಗೈಸ್. 304 ಗೊತ್ತಿದ್ದಾರೆ ಗೈಸ್. ಥ್ಯಾಂಕ್ ಯು. ಫುಲ್ ಸುಸ್ತಾಗಿದ್ದೀವಿ ಗೈಸ್, ಇನ್ನೂ ಊಟನೂ ಮಾಡಿಲ್ಲ. ಊಟ ಮಾಡೋದಕ್ಕೆ ಎಲ್ಗಾದ್ರು ಹೋಗ್ಬೇಕು. ಎಲ್ಗೋಗೋಣ? ಆಯ್ತು ಆಯ್ತು ಬಿಡು, ಅಷ್ಟೇ ತಾನೇ ಮಾಡೋಣ ಗೈಸ್. ಎಲ್ಗಾದ್ರೂ ಊಟಕ್ಕೆ ಹೋಗಿ ಅಲ್ಲಿಗೆ ಹೋಗಿ ಸಿಗ್ತೀವಿ ಗೈಸ್ ನಿಮಗೆ. ಫುಲ್ ಗೈಸ್ ಜಸ್ಟ್ ಇವಾಗ ಊಟ ಮಾಡೋದಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು, ಇದು ಆರ್ಡ್ರ್ ಮಾಡಿದ್ದೀವಿ. ಮತ್ತು ಇನ್ನೂ ಬಿರಿಯಾನಿ ಬರುತ್ತೆ. ಬಿರಿಯಾನಿ ಬಂದು ತಿನ್ಬಿಟ್ಟು ಮತ್ತು ನಿಮ್ಗೆ ಎಷ್ಟೆಷ್ಟು ಅರ್ನಿಂಗ್ಸ್ ಆಯಿತು ಅಂತ ಹೇಳ್ತೀನಿ ನಿಮ್ಗೆ. ಆಮೇಲೆ ತಿನ್ಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ. ಗೈಸ್ ಜಸ್ಟ್ ಇವಾಗ ಊಟ ಮಾಡ್ಕೊಂಡು ಬಂದಿದ್ದೀವಿ. ನಿಮಗೆ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ಇವಾಗ. ಭರ್ಜರಿ ಊಟ, ಬಡ್ಡಿ ಮಗಂದು ಹೊಟ್ಟೆ ನೋಡ್ರಿ ಹೆಂಗೆ ಬಂದಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಅಬ್ಬಬ್ಬಬ್ಬ ಲ್ಯಾಟ್ರಿ. ಗೈಸ್ ಫುಲ್ ಹೊಟ್ಟೆಸ್ತಿದ್ದೆ ಗೈಸ್. ಚೆನ್ನಾಗಿ ತಿನ್ಕೊಂಬಿಟ್ಟು ಇವಾಗ ಆಚೆಗೆ ಬಂದಿದ್ದೀವಿ. ಇವಾಗ ನಿಮ್ಗೆ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಮಗ ಫೋನ್ ಕೊಡು. ಇಲ್ಲಿ ನೋಡ್ಕೊಬೋದು. ಇವತ್ತು ನಾವು ಮಾಡಿರೋದು ಆರ್ಡ್ರ್ ಬಂದ್ಬಿಟ್ಟು 43 ಅವರೊಂದು 6 ಆರ್ಡ್ರ್ ಮಾಡಿದರು. ನಾವೊಂದು 47 ಆರ್ಡ್ರಸ್ ಮಾಡಿದ್ದೀವಿ. ಅದರಲ್ಲಿ 300 ಮೈನಸ್ ಮಾಡ್ಕೊಳ್ಳಿ. 300 ಮೈನಸ್ ಮಾಡಿದ್ರೆ ಎಷ್ಟೋ ಬರುತ್ತೆ, ಅಷ್ಟು ನಾವು ಮಾಡಿ ಅರ್ನಿಂಗ್ಸು. ಪ್ಲಸ್ ಏನು ಗೊತ್ತಾ, ಡೈಲಿ ಇಷ್ಟು ಅರ್ನಿಂಗ್ಸ್ ಆಗಲ್ಲ ನಾರ್ಮಲ್ ಎಡಿ ಮಾಡೋದಕ್ಕೆ. ಅಂದರೆ ಇದು ಟೆಂಪ್ ಎಡಿ ಆಗಿರೋದ್ರಿಂದ ಅರ್ನಿಂಗ್ಸ್ ಆಗಿದೆ. ಮತ್ತೇನು ಗೊತ್ತಾ, ಡೈಲಿ ಅರ್ನಿಂಗ್ಸ್ ಮಾಡೋದ್ರಲ್ಲಿ ಇದರಲ್ಲಿ ಒಂದು ಅವ್ರಿಗೆ 50% ಅರ್ನಿಂಗ್ಸ್ ಆಗ್ಬೋದು ಗೈಸ್. ಡೈಲಿ ಮಾಡಿದ್ರೆ ಅವ್ರಿಗೆ ನಾರ್ಮಲ್ ಎಡಿಯಲ್ಲಿ ಡೈಲಿ ಮಾಡಿದ್ರೆ ಅರ್ನಿಂಗ್ಸ್ ಇಷ್ಟ ಒಂದು 50% ಆಗುತ್ತೆ. ಇದು ಆ ಥರ ಅವ್ರು ಹೇಳಿರೋದು, ಅಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರು ಹೇಳಿರೋದು ಆ ಥರ. ಅದು ವಿಡಿಯೋದಲ್ಲಿದೆ, ಚೆಕ್ ಮಾಡ್ಕೊಳ್ಳಿ ನೀವು, ಆಯ್ತಾ ಗೈಸ್. ಮತ್ತು ಇನ್ನೊಂದೇನು ಗೊತ್ತಾ ಗೈಸ್, ಇವತ್ತೆಲ್ಲ ತೋರಿಸಿದ್ದೀನಿ ನಿಮಗೆ ಏನೇನಾಗುತ್ತೆ ಅಂತಲ್ಲ. ಇವತ್ತೆಲ್ಲ ತೋರಿಸಿದ್ದೀನಿ ನಿಮಗೆ ಡೆಲಿವರಿ ಬಾಯ್ಸ್ ಕಷ್ಟ ಏನೇನಿರುತ್ತೆ ಅಂತ. ಲೊಕೇಶನ್ ರಾಂಗ್ ಹಾಕಿದ್ರೆ ಹಿಂಗೆ ಏನು ಮಾಡ್ತಾರೆ ಅಂತ, ಮತ್ತು ಟ್ರಾಫಿಕಲ್ಲಿ ಹೆಂಗೆ ಹಾಕೊಂಬಿಟ್ರೆ ಮತ್ತೆ ಅಲ್ಲೆಷ್ಟು ಟೈಮ್ ವೇಸ್ಟ್ ಆಗುತ್ತೆ, ಮತ್ತು ಕಸ್ಟಮರ್ಸ್ ಪ್ರಾಬ್ಲಮ್ಸ್ ಏನಿರುತ್ತೆ, ಮತ್ತು ಡೆಲಿವರಿ ಬಾಯ್ಸ್ ಪ್ರಾಬ್ಲಮ್ಸ್ ಏನಿರುತ್ತೆ ಎಲ್ಲ ಪೂರ್ತಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಮತ್ತು ನಾನು ಇವತ್ತು ವರ್ಕ್ ಮಾಡಿರೋದ್ರಿಂದ ನನಗೇನು ಗೊತ್ತಾಯ್ತು ಅಂದರೆ, ಡೈಲಿ ಮಾಡೋಕ್ಕಾಗಲ್ಲ ಗೈಸ್. ಡೈಲಿ ಮಾಡೋದ್ರೆ ಫುಲ್ ಬೆನ್ನು ಕತ್ತು ಎಲ್ಲ ಫುಲ್ ಪೇನ್ ಬಂದುಬಿಡುತ್ತೆ. ಡೈಲಿ ಆಗೋದಿಲ್ಲ. ಪಾರ್ಟ್ ಟೈಮ್ ಮಾಡೋರಿಗಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಪಾರ್ಟ್ ಟೈಮ್ ಹೆಂಗಂದರೆ ವೀಕ್ಲಿ ಒನ್ಸ್ ಮಾಡ್ತಾರೆ, ಇಲ್ಲ ವೀಕ್ಲಿ 2 ಮಾಡ್ತಾರೆ. ಅವರು ನಾರ್ಮಲ್ ಬಿಟ್ಬಿಟ್ರೆ 1 ವೀಕ್ ಬಿಟ್ಟರೆ ಟೆಂಪೈಡಿ ಆಗುತ್ತೆ ಅಂತ ಅವರು ಆರಾಮಾಗಿ ಮಾಡ್ಕೊಬೋದು. ವೀಕ್ಲಿ 1 ಡೇ ಮಾಡಿದ್ರೂ ಆರಾಮಾಗಿ ಅವ್ರಿಗೆ ಅರ್ನಿಂಗ್ಸ್ ಆಗುತ್ತೆ. ಮತ್ತು ಅವರು ಪಾರ್ಟ್ ಟೈಮ್ಗಾದರೆ ಚೆನ್ನಾಗಿರುತ್ತೆ. ಡೈಲಿ ಮಾಡೋರಿಗೆ ತುಂಬ ಕಷ್ಟ ಇದೆ ಗೈಸ್ ಇದು. ಮತ್ತು ಡೆಲಿವರಿ ಬಾಯ್ಸ್ ತುಂಬ ಕಷ್ಟ ಬೀಳ್ತಾರೆ ಗೈಸ್. ನೀವು ರೆಸ್ಪೆಕ್ಟ್ ಕೊಡ್ಬೇಕು ಡೆಲಿವರಿ ಬಾಯ್ಸ್ಗೆ. ಎಲ್ಲರೂ ಆ ಥರ ನೋಡ್ಕೊಬೇಕು. ಏನು ಮಗ ಏನು ಹೇಳ್ತೀಯ? ಪಕ್ಕ 100% ಶೋರ್. ಇವತ್ತು ಗೊತ್ತಾಯ್ತಾ ಎಷ್ಟು ಕಷ್ಟ ಇದೆಯಾ ಅಂತ ಡೆಲಿವರಿ ಬಾಯ್ಸ್ದು? ಎಲ್ಲರೂ ಸ್ವಿಗ್ಗಿಗೆ ನಾವು ಓದೋರು ಹೆಲ್ಮೆಟ್ ಹಾಕೊಳ್ಳಿ. ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಟ್ರಾಫಿಕ್ ರೂಲ್ಸ್ ಆರ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ಗೈಸ್. ಫಸ್ಟ್ ಹೆಲ್ಮೆಟ್ ಹಾಕೊಂಡಿರಿ. ನಾವು ಯಾಕೆ ಹೆಲ್ಮೆಟ್ ಯೂಸ್ ಮಾಡ್ತಿದ್ವಿ ಗೈಸ್, ನಾವು ವಿಡಿಯೋ ಮಾಡೋಕ್ಕೋಸ್ಕರ ಹೆಲ್ಮೆಟ್ ಬಿಚ್ಚಿಬಿಟ್ಟು ನಾವು ಮಾತಾಡ್ತಿದ್ದು. ಯಾಕಂದರೆ ವಾಯ್ಸ್ ಕರೆಕ್ಟಾಗಿ ಕ್ಲಿಯರಾಗಿ ಕೇಳಿಸಲ್ಲ ಅಂತ. ನೀವು ನೋಡ್ಬೋದು ಹಂಗೂ ವಿಡಿಯೋದಲ್ಲಿ ಫ್ರಂಟ್ ಗಾಡಿ ಓಡಿಸ್ತಿರೋ ಹೆಲ್ಮೆಟ್ ಹಾಕೊಂಡಿದ್ದು. ನಾನು ಮಾತ್ರ ತೆಗೆದುಬಿಟ್ಟು ಮಾತಾಡ್ತಿದ್ದೆ. ಅದಕ್ಕೆ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ರಿ ನೀವು. ಮತ್ತು ಸ್ವಲ್ಪ 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗ್ರಿ, ಪರವಾಗಿಲ್ಲ, ಏನಾಗಲ್ಲ. ಟ್ರಾಫಿಕಲ್ಲಿ ಯಾರು ಆ ಕಡೆಯಿಂದ ಬಂದು ಇಡ್ತಾರೆ ಅಂತ ಗೊತ್ತಾಗಲ್ಲ, ಆಯ್ತಾ ಗೈಸ್. ಮತ್ತು ನೀವು ಅಷ್ಟೇ ಆರ್ಡ್ರ್ ಮಾಡೋರು ಅಷ್ಟೇ ಸ್ವಲ್ಪ ಕಸ್ಟಮರ್ಸ್ ಡೆಲಿವರಿ ಬಾಯ್ಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರಿ. ಅವರು ಮನುಷ್ಯರೇ, ಯಾರು ಪರ್ಮನೆಂಟಾಗಿ ಆ ಕೆಲಸ ಮಾಡ್ಕೊಂಡಿರಲ್ಲ. ಮನೇಲಿ ಕಷ್ಟ ಇರುತ್ತೆ. ಕಷ್ಟಗಳಿಂದ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಮನೆಯಲ್ಲಿ ಕಾಸು ಕೇಳಲ್ಲ, ಏನು ಕೇಳಲ್ಲ. ಅವ್ರು ಸ್ವಂತದಿಂದ ದುಡಿದು ಅವ್ರಿಗೆ ಏನೇನು ಬೇಕೋ ಎಲ್ಲ ತಗೊತಾರೆ. ಆ ಥರ ಎಲ್ಲ ಮಾಡ್ತಿರ್ತಾರೆ. ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಅವ್ರಿಗೂ ಎಲ್ರಿಗೂ, ಆಯ್ತಾ ಗೈಸ್. ಇವತ್ತು ನಮಗಂತೂ ಫುಲ್ಲು ಬೇಡ, ನಮ್ಮ ಕತೆ ಎಲ್ಲ ಫುಲ್ ಕಷ್ಟ ಬಿದ್ದು ಓಡಿಸಿ ಗಾಡಿ ಎಲ್ಲ ಆಗ್ತಿಲ್ಲ ಗೈಸ್. ಸರಿ ಗೈಸ್, ಇವತ್ತಿನ ವಿಡಿಯೋ ಇದಾಗಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಏನು ಮಗ, ಹೆಂಗಿತ್ತು ಇವತ್ತು ವಿಡಿಯೋ? ಸಕಾಲಾಗಿತ್ತು. ಡೇ ಫುಲ್ ಫಗ್ಡ್ ಅಪ್.
ಅರ್ಥ ಆಯಿತು ಅನಿಸುತ್ತೆ. ಸರಿ ಗೈಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಬಾಯ್.